ಬೆಂಗಳೂರಿನಲ್ಲಿ ಇನ್ನೂ ನಿಂತಿಲ್ಲ ಪ್ಲಾಸ್ಟಿಕ್ ಬಳಕೆ. ಟಿವಿಯನ್ನು ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರುವಂಥದ್ದು ಬಯಲಾಗಿದೆ. ಈ ಹಿಂದೆ ಆರೋಗ್ಯ ಇಲಾಖೆ ರೇಡ್ ಮಾಡ್ತು, ಈ ಥರದ ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು, ಇದು ಟಾಕ್ಸಿಕ್ ಆಗಿದೆ, ಜನರಿಗೆ ಹೆಲ್ತಿಗೆ ಹೆಜಾರ್ಡಸ್, ಇದು ಸರಿ ಇಲ್ಲ ಅಂತ ಹೇಳಿ ಎಲ್ಲ ಫೈನ್ ಹಾಕಿದ್ರು ಒಂದಷ್ಟು ಜನರ ಮೇಲೆ. ಬಟ್ ಅದೆಲ್ಲವೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ ಅಂದರೂ ಎಲ್ಲಾಗಿದೆ ಬ್ಯಾನ್? ಇಡ್ಲಿ ಬೇಯಿಸುವಾಗ ಪ್ಲಾಸ್ಟಿಕ್ ಬಳಕೆಗೆ ಇನ್ನೂ ಕಡಿವಾಣ ಹಾಕಿಲ್ಲ. ಒಂದೆರಡು ದಿನ ರೇಡ್ ಮಾಡಿ ಆಹಾರ ಇಲಾಖೆ ಕೂಡ ಸೈಲೆಂಟ್ ಆಗಿಬಿಟ್ಟಿದೆ. ಇವರು ಕೂಡ ಒಂದೆರಡು ದಿನ ಸುಮ್ಮನಿದ್ರು, ಆಮೇಲೆ ಮತ್ತೆ ಯಥಾ ಪ್ರಕಾರ ಪ್ಲಾಸ್ಟಿಕ್ ಹಾಕಿ ಕೊಡೋದನ್ನು ಶುರು ಮಾಡಿದ್ದಾರೆ. ಕೆಟ್ಟ ಪದಾರ್ಥ ಅದು ನಮ್ಮ ದೇಹಕ್ಕೆ ಆಹಾರ ರೂಪದಲ್ಲಿ ಸೇರ್ಪಡೆ ಆಗ್ತಾ ಇದೆ ಅಂದರೆ ಖಂಡಿತ ಅದು ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ, ಕ್ಯಾನ್ಸರ್ಗೆ ಮೂಲ ಕಾರಣ ಆಗಿರುತ್ತೆ. ಸೊ ಈ ಪ್ಲಾಸ್ಟಿಕ್ನಲ್ಲಿ ಬಿಸ್ಫಿನಾಲ್ ಎ ಅಂತ ಒಂದು ಕೆಮಿಕಲ್ ಕಾಂಪೋನೆಂಟ್ ಇರುತ್ತೆ. ಅದು ಬಿಸಿ ಬಿಸಿ ಆಹಾರ, ಈಗ ಪಲಾವ್ ಆಗಿರ್ಬೋದು, ಇಡ್ಲಿ, ದೋಸೆ, ವಡೆ, ಸಾಂಬಾರ್, ಇದೆಲ್ಲ ಸ್ವಲ್ಪ ಮಟ್ಟಕ್ಕೆ ತುಂಬ ಬಿಸಿ ಇರುತ್ತೆ. ಆ ಬಿಸಿನ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ಸರ್ವ್ ಮಾಡಿದಾಗ ಆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇರೋ ಅಂಥ ಒಂದಷ್ಟು ಕೆಮಿಕಲ್ ಖಂಡಿತವಾಗೂ ಆ ಬಿಸಿಗೆ ಕರಗಿ ಅದು ಊಟಕ್ಕೆ, ಆ ಆಹಾರಕ್ಕೆ ಸೇರ್ಪಡೆ ಆಗುತ್ತೆ. ಸೊ ಅಂಥದನ್ನು ರುಚಿಯಾಗಿದೆ ಅಂತ ನಾವು ತಿಂತಾನೆ ಇರ್ತೀವಿ. ಸೊ ಈ ಬಗ್ಗೆ TV9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತು. ನಾವು ಪ್ರತಿನಿಧಿ ವಿನಯ್ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸದ್ಯಕ್ಕೆ ರಾಜಧಾನಿಯಲ್ಲಿ ಕೇವಲ ಕಾಟಾಚಾರದ ಪ್ಲಾಸ್ಟಿಕ್ ಬ್ಯಾನ್ ಆಗಿದಂತಹ ಕಾಣ್ತಾ ಇದೆ. ಯಾಕಂದರೆ ಬಹುತೇಕ ಭಾಗಗಳಲ್ಲಿ TV9 ರಿಯಾಲಿಟಿ ಚೆಕ್ ವೇಳೆ ಈ ರೀತಿ ಚಿಕ್ಕದಾಗಿರುವಂಥ ತೆಳುವಾದ ಪ್ಲಾಸ್ಟಿಕ್ಗಳ ಬಳಕೆ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಹೊಟ್ಟೆ ಕ್ಯಾನ್ಸರ್ಗಳ ಪ್ರಮಾಣ ಕೂಡ ಏರಿಕೆ ಆಗ್ತದೆ. ಯಾಕಂದರೆ ಈ ತೆಳುವಾದ ಪ್ಲಾಸ್ಟಿಕ್ ಏನಿದೆ, ಇದು ಬಿಸಿಯಾದ ಆಹಾರ ಜೊತೆ ಮೆಲ್ಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ ಕಂಟೆಂಟ್ ಹೊಟ್ಟೆಯನ್ನು ಸೇರ್ತಾ ಇದೆ. ಹೀಗಾಗಿ ಕ್ಯಾನ್ಸರ್ ತಜ್ಞರು ಕೂಡ ತುಂಬ ದಿನಗಳಿಂದ ಎಚ್ಚರಿಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಆಹಾರ ಪದಾರ್ಥಗಳಲ್ಲಿ ನೀಡುವ ವೇಳೆ ಕೂಡ ಎಚ್ಚರಿಕೆಯನ್ನು ವಹಿಸಿ, ಬಾಳೆ ಎಲೆಗಳನ್ನು ಬಳಸಿ ಅಥವಾ ಬೇರೆ ಯಾವುದಾದ್ರೂ ಕ್ರಮಗಳನ್ನು ಅನುಸರಿಸಿ, ಆದರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ ಅನ್ನೋಂಥದ್ದನ್ನು ಕೂಡ ಹೇಳಿತ್ತು. ಆದರೆ ಇತ್ತೀಚೆಗೆ ಈ ರೀತಿಯಾಗಿ ಎಲ್ಲವೂ ಕೂಡ ಕಾಟಾಚಾರವಾಗಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ರು, ಪ್ಲಾಸ್ಟಿಕ್ ನಿರ್ಬಂಧ ಹೇಳಿದರು. ಆದರೆ ಇದು ಸಂಪೂರ್ಣವಾಗಿ ನಿಂತಂತೆ ಕಾಣಿಸ್ತಾ ಇಲ್ಲ. ಎಲ್ಲೆಡೆ ಈ ರೀತಿಯಾಗಿ ನೀವು ನೋಡ್ಬೋದು, ಪೇಪರ್ಗಳ ತಟ್ಟೆಗಳಿಗೆ ಹಾಕಿ ಬಳಕೆ ಮಾಡ್ತಿರೋದು ಕೂಡ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಎಚ್ಚರಿಸುವಂಥ ಪ್ರಯತ್ನವನ್ನು ಕೂಡ TV9 ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತಾ ಇದೆ. ಯಾಕಂದರೆ ಸಾರ್ವಜನಿಕರು ಕೂಡ ಇದ್ದಾರೆ, ಮಾತಾಡ್ತೀನಿ ಸರ್, ಈಗ ಈ ರೀತಿ ಪ್ಲಾಸ್ಟಿಕ್ ಅಷ್ಟು ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಮಾತನ್ನು ತಜ್ಞರು ಹೇಳ್ತಾರೆ. ಯಾಕಂದರೆ ಹಿಂದೆ ಕೂಡ ಇದರಲ್ಲಿ ಈ ಥರದ ಮೈಕ್ರೋ ಕಂಟೆಂಟ್ ಹೊಟ್ಟೆಯನ್ನು ಸೇರಿದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ನೀವೇನಾದರೂ ಕೇಳ್ತೀರಾ ಅಥವಾ ಅವರೇ ಹಾಕ್ಕೊಡ್ತಾರಾ, ಏನಿದು? ಸರ್, ಅವರು ಬಾಳೆದೆಲೆ ಎಲೆ ಯೂಸ್ ಮಾಡಿದ್ರೆ ಯಾರು ಏನು ಇದು ಮಾಡಲ್ಲ. ಈಗ ಅವ್ರು ಇದು ಮಾಡಿದ್ರೆ ಬರ್ತಾರೆ, ಕವರಲ್ಲಿ ಹಾಕ್ತಾರೆ, ತಿಂತಾರೆ, ಹೋಗ್ಬಿಡ್ತಾರೆ. ಬಟ್ ಬಾಳೆದೆಲೆ ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು. ನೀವು ಸೇಫ್ ಅಂತೀರಾ ಈ ಪ್ಲಾಸ್ಟಿಕ್? ಇಲ್ಲ, ಸೇಫ್ಟಿ ಇಲ್ಲ ಸರ್, ಸೇಫ್ ಇಲ್ಲ ಸರ್. ಬಾಳೆದೆಲೆ ಇಲ್ಲಾಂದರೆ ಇನ್ನೊಂದು ಎಲೆ ಬರುತ್ತಲ್ಲ, ಅದು ಸೇಫ್ ಸರ್, ಸೇಫ್ ಇಲ್ಲ ಸರ್. ಇತ್ತೀಚೆಗೆ ನಾನಾ ಸಮಸ್ಯೆಗಳು, ಆರೋಗ್ಯವಂತ ಹೃದಯವನ್ನು ದೇಹವನ್ನು ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಇಂತಹ ಸಂದರ್ಭದಲ್ಲಿ ಮೈಕ್ರೋ ಕಂಟೆಂಟ್ ಬಿಸಿಯಾದ ಆಹಾರ ಜೊತೆ ಸೇರಿದ್ರೆ ಅಪಾಯ ಅಂತ ತಜ್ಞರು ಹೇಳ್ತಾರೆ. ಹೌದು ಸರ್, ಅದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನೀವು ಹೇಳ್ದಂಗೆ ಕ್ಯಾನ್ಸರು ಮತ್ತೊಂದು ಕಾಯಿಲೆ ಬರುತ್ತೆ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವರು ಹೋಟ್ಲು ಇದು ಮಾಡೋರು ಕೊಡುವಾಗೇನೆ ಬಾಳೆದೆಲೆ ಎಲೆ ಹಾಕ್ಕೊಟ್ರೆ ಏನು ಪ್ರಾಬ್ಲಮ್ ಬರಲ್ಲ. ಊಟ ಗ್ರಾಹಕರು ಬರ್ತಾರೆ ಸರ್, ಅವರೇ ಪ್ಲಾಸ್ಟಿಕ್ ಹಾಕ್ಕೊಡಿ ಅಂತ ಕೇಳ್ತಾರೆ ಅಂತಾರೆ. ಇಲ್ಲ ಸರ್, ಆ ಥರ ಕೆಲವ್ರು ಅನ್ಬೋದು. ಒಂದು 100ಕ್ಕೆ 10 ಜನ, 90 ಜನ ಎಲ್ಲ ಬಾಳೆದೆಲೆ ಊಟನ ಕೇಳೋದು ಸರ್. ಓಕೆ, ನೀವೇನು ಹೇಳ್ತೀರಿ ಇವರೇ? ಈ ಪ್ಲಾಸ್ಟಿಕ್ ಸೇಫ್ ಅಂತೀರಾ ನೀವು? ಇಲ್ಲ, ಅದು ಫಸ್ಟ್ ಕಂಪ್ನಿಯಿಂದ ಬ್ಯಾನ್ ಮಾಡಿದ್ರೆ ಇಲ್ಲಿ ಯಾರು ತಗೊಳಲ್ಲ. ಅವರು ಸೇಲ್ ಮಾಡ್ತಾರೆ, ಇವ್ರು ತಗೊಂಡು ಸ್ವಲ್ಪ ಕ್ಲೀನ್ ಇರಲಿ ಅಂತ ಹಾಕ್ತಾರೆ, ಕ್ಲೀನಿಗೋಸ್ಕರ ಹಾಕ್ತಾರೆ ಅಷ್ಟೇ. ಪಾತ್ರೆ ಸರಿಯಾಗಿ ತೊಳೆಯಲ್ಲ ರೋಡಲ್ಲಿ, ಅದಕ್ಕೋಸ್ಕರ ಅವರು ಅದನ್ನು ಬಳಸ್ತಾ ಇದ್ದಾರೆ ಅಷ್ಟೇ. ಇಲ್ಲ ಅಂದರೆ ಯೂಸ್ ಮಾಡಿ. ಇದು ಸಾರ್ವಜನಿಕರು ಹೇಳುವಂಥದ್ದು ಅಪಾಯಕಾರಿಯಾದಂತಹ ತೆಳುವಾದ ಪ್ಲಾಸ್ಟಿಕ್ ಜನರ ಹೊಟ್ಟೆ ಸೇರ್ತಿರೋದು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, TV9 ಬೆಂಗಳೂರು.